ಹಾಯ್ ಫ್ರೆಂಡ್ಸ್, ಇವನಿದೆ ಈ ಯೋಜನೆಯ ಸೆಲ್ಫ್ ಡೆಕ್ಲರೇಷನ್ ಫಾರ್ಮೇಟು ಮತ್ತು ಈಗ ಚೇಂಜಸನ್ನು ಮಾಡಿದ್ದಾರೆ. ಹಾಗಾದರೆ ಏನೆಲ್ಲ ಚೇಂಜಸ್ ಆಗಿದೆ, ಈ ಒಂದು ಹೊಸದಾಗಿ ಬಿಟ್ಟಿರುವಂಥ ಫಾರ್ಮೇಟನ್ನು ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತೀನಿ. ಹಾಗೆ ಈಗಾಗಲೇ ತುಂಬ ಜನ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿದ್ದೀರಾ. ಹಾಗಾದರೆ ಅಂಥವರು ಈಗ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಬೇಕಾ? ಈಗ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕೆ ಹೋದರೂ ಡೀಟೇಲ್ಸು ಫೆಚ್ ಆಗ್ತಾ ಇಲ್ಲ. ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು, ಹಾಗೆ ಯಾಕೆ ಈ ಒಂದು ಫಾರ್ಮೇಟನ್ನು ಈಗ ಮತ್ತೆ ಸೆಲ್ಫ್ ಡೆಕ್ಲರೇಷನ್ ಮೆಥಡನ್ನು ಚೇಂಜ್ ಮಾಡಿದ್ದಾರೆ ಅಂತ ನಾನು ಈ ವಿಡಿಯೋ ಮೂಲಕ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹೆಂಡ್ವರೆಗೂ ನೋಡಿ. ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಈ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ. ಸೆಲ್ಫ್ ಡೆಕ್ಲರೇಷನ್ 1ನೇ ತಾರೀಕಿನಿಂದನೇ ಪ್ರಾರಂಭ ಆಯಿತು. ಈಗ ತುಂಬ ಜನ ಈಗಾಗಲೇ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ದೀರಾ. ಆದರೆ ಈ ಒಂದು 4ನೇ ತಾರೀಕಿನ ನಂತರ 4ನೇ ತಾರೀಕಿನ ಮಧ್ಯಾಹ್ನದಲ್ಲಿ ಯಾರೆಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋಕ್ಕೆ ನೋಡಿದ್ರು ಅವರಿಗೆ ಸರ್ವರ್ ಇಶ್ಯೂ ಕ್ರಿಯೇಟ್ ಆಗಿತ್ತು. ಈ ಒಂದು ವೆಬ್ಸೈಟಲ್ಲಿ ಸರ್ವರ್ ಇಶ್ಯೂ ಬರ್ತಾ ಇತ್ತು. ಯಾಕೆ ಅಂತ ಅಂದರೆ ಈ ಒಂದು ಅಪ್ಡೇಟ್ ಮಾಡ್ತಾಯಿದ್ರು ಫಾರ್ಮೇಟ್, ಹಾಗಾಗಿನೇ ಸರ್ವರ್ ಇಶ್ಯೂ ಇತ್ತು. ಈಗ ಎಲ್ಲನೂ ಸಹ ಕ್ಲಿಯರ್ ಆಗಿದೆ. ಈಗ ಹೊಸದಾಗಿ ಬಿಟ್ಟಿರುವಂತಹ ಸೆಲ್ಫ್ ಡೆಕ್ಲರೇಷನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ಬೋದು. ಫಸ್ಟ್ ಸೆಲ್ಫ್ ಡೆಕ್ಲರೇಷನಲ್ಲಿ ಆಧಾರ್ ಅಥೆಂಟಿಫಿಕೇಷನ್ನು, ಗೆಟ್ ಆಧಾರ್ ಡೀಟೇಲ್ಸು ಯಾವ ರೀತಿ ಮಾಡ್ತಿದ್ರೋ ಅದೇ ರೀತಿ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಅಭ್ಯರ್ಥಿಯ ಶೈಕ್ಷಣಿಕ ಮಾಹಿತಿ ವಿವರಗಳು ಅಂತ ಇದೆ. ಇಲ್ಲಿ ಫಸ್ಟು ನಿಮ್ಮ ನೇಮನ್ನು ಎಂಟ್ರಿ ಮಾಡಬೇಕು, ನೆಕ್ಸ್ಟು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಬೇಕು. ಹಾಗೆ ನೆಕ್ಸ್ಟ್ ಆಪ್ಷನಲ್ಲಿ ನಿಮ್ಮ ಇಮೇಲ್ ಐ ಡಿಯನ್ನು ಕೊಡಿ. ಇಮೇಲ್ ಐ ಡಿ ನೀವು ಸೇವಾ ಸಿಂಧು ರಿಜಿಸ್ಟರ್ ಆಗೋದಕ್ಕೆ ಯಾವ್ದು ಕೊಟ್ಟಿದ್ದೀರೋ ಆ ಒಂದು ಇಮೇಲ್ ಐ ಡಿಯನ್ನೇ ಕೊಡಿ. ನೆಕ್ಸ್ಟು ಕಾಂಟ್ಯಾಕ್ಟ್ ನಂಬರನ್ನು ಕೊಡಬೇಕಾಗಿರುತ್ತೆ. ಹಾಗೆ ನೀವು ನಿಮ್ಮ ಮೇಲ ಫಿಮೇಲ ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಕ್ವಾಲಿಫಿಕೇಷನ್ ಏನಾಗಿದೆ ಅಂದರೆ ಈಗ ನೀವು 2023 ಪಾಸ್ಔಟ್ ಆಗಿರಬೇಕಲ್ಲ, ಈ ಒಂದು ಯುವನಿಧಿ ಯೋಜನೆಗೆ ಅಪ್ಲೈ ಮಾಡಬೇಕೆ. ಆಗ ನೀವು ಯಾವ ಒಂದು ಎಜುಕೇಷನನ್ನು ಕಂಪ್ಲೀಟ್ ಮಾಡಿದ್ದೀರಾ ಆ ಒಂದು ಎಜುಕೇಷನನ್ನು ಇಲ್ಲಿ ಎಂಟ್ರಿ ಮಾಡಿ. ನೀವು ಡಿಪ್ಲೊಮೊ ಮಾಡಿದರೆ ಡಿಪ್ಲೊಮೊ ಹಾಕಿ, ಅಥವಾ UG ಅಥವಾ PG ಮಾಡಿದರೆ PGಯನ್ನು ಮೆನ್ಷನ್ ಮಾಡಿ. ನೆಕ್ಸ್ಟು ನಿಮ್ಮ ಯೂನಿವರ್ಸಿಟಿ ಯಾವ್ದು ಬರುತ್ತೆ ಅನ್ನೋದನ್ನು ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟು ಶೈಕ್ಷಣಿಕ ಹಿನ್ನೆಲೆ ಇಲ್ಲಿ ಸೆಲೆಕ್ಟ್ ಅಂತ ಇದೆ. ನೀವು ಯಾವುದಾದ್ರೂ ಟೆಕ್ನಿಕಲ್ ಕೋರ್ಸ್ ಮಾಡಿದರೆ ಟೆಕ್ನಿಕಲ್ ಅಂತ ಕೊಡ್ಬೋದು, ಅಥವಾ ನೀವು ಯಾವುದೇ ಟೆಕ್ನಿಕಲ್ ಕೋರ್ಸನ್ನು ಮಾಡಿಲ್ಲ ಅಂತ ಅಂದರೆ ನಾನ್ ಟೆಕ್ನಿಕಲ್ ಅಂತ ಕೊಡ್ಬೋದು. ಅಂದರೆ ಈಗ ನೀವು ಪಾಸ್ಔಟ್ ಆಗಿದ್ದೀರಲ್ಲ, ಆ ಒಂದು ಇಯರಲ್ಲಿ ನೀವು ಯಾವ ರಿಲೇಟೆಡ್ ಕೋರ್ಸನ್ನು ತಗೊಂಡಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುತ್ತೆ, ಟೆಕ್ನಿಕಲ್ಲ ಅಥವಾ ನಾನ್ ಟೆಕ್ನಿಕಲ್ಲ ಅಂತ. ನೆಕ್ಸ್ಟು ಇದಾದಮೇಲೆ ನೆಕ್ಸ್ಟ್ ಈಗ ನೀವು UG ಅಥವಾ ಡಿಪ್ಲೊಮೊ ಅಥವಾ PG ಇದರಲ್ಲಿ ಯಾವ ಕೋರ್ಸನ್ನು ಮಾಡಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗಿರುತ್ತೆ. ಇದಾದಮೇಲೆ ನಿಮ್ಮ ಕಾಲೇಜ್ ನೇಮು, ನೆಕ್ಸ್ಟ್ ನಿಮ್ಮ ರಿಸಲ್ಟ್ ಬಂದಂತಹ ದಿನಾಂಕವನ್ನು ಸಹ ನೀವಿಲ್ಲಿ ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ನೀವು ಯಾವ ಒಂದು ಕೋರ್ಸನ್ನು ಮಾಡಿದ್ದೀರಾ ಆ ಒಂದು ಕೋರ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟು ನೀವು ಮೇಜರ್ ನಿಮ್ಮ ಸಬ್ಜೆಕ್ಟ್ಸ್, ಈಗ UG ಆಗಿರ್ಬೋದು PG ಆಗಿರ್ಬೋದು, ಅದರಲ್ಲಿ ಮೇಜರ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ. ಆ ಒಂದು ಸಬ್ಜೆಕ್ಟ್ಸ್ನ ಮಾರ್ಕ್ಸನ್ನು ನೀವಿಲ್ಲಿ 3 ಸಬ್ಜೆಕ್ಟ್ಸ್ನ ಮಾರ್ಕ್ಸನ್ನು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ನೀವು ಯಾವ ಮೀಡಿಯಮಲ್ಲಿ ಓದಿದ್ದೀರಾ, ಎಜುಕೇಷನ್ ಮಾಡಿದ್ದೀರಾ ಅನ್ನೋದನ್ನು ಎಂಟ್ರಿ ಮಾಡಬೇಕು. ಇಂಗ್ಲೀಷಾ ಅಥವಾ ಕನ್ನಡ ಮೀಡಿಯಮ್ಮ ಅನ್ನೋದನ್ನು. ನೆಕ್ಸ್ಟು ನಿಮಗೆ ಇಂಗ್ಲೀಷು ಬರೆಯೋದಕ್ಕೆ, ಮಾತಾಡೋದಕ್ಕೆ ಹಾಗೆ ಓದೋದಕ್ಕೆ ಬರುತ್ತಾ ಅನ್ನೋದನ್ನು ಆಪ್ಷನ್ ಮೂಲಕ ತಿಳಿಸ್ಬೇಕು. ನಿಮಗೆ ಬರುತ್ತೆ ಅಂದರೆ ಇಲ್ಲಿ ಎಲ್ಲದಕ್ಕೂ ಟಿಕ್ ಕೊಡಿ, ಅಥವಾ ನಿಮಗೆ ಓದೋದಕ್ಕೆ ಮಾತ್ರ ಬರುತ್ತೆ ಅಂದರೆ ರೀಡ್ ಅನ್ನೋದನ್ನು ಕೊಡಿ, ಅಥವಾ ಬರೆಯೋದಕ್ಕೆ ಮಾತ್ರ ಬರುತ್ತೆ ಅಂತ ಅಂದರೆ ರೈಟ್ ಅನ್ನೋದಕ್ಕೆ ಟಿಕ್ ಮಾಡಿ. ನಿಮಗೆ 3 ಬರುತ್ತೆ ಅಂದರೆ 3ಕ್ಕೂ ಸಹ ನೀವು ಟಿಕ್ ಮಾಡ್ಬೋದು. ನೆಕ್ಸ್ಟು ನಿಮ್ಮ ಪಟ್ಟಣ ಅಥವಾ ಗ್ರಾಮ ಯಾವ್ದು ಬರುತ್ತೆ ಆ ಒಂದು ಗ್ರಾಮದ ನೇಮನ್ನು ಇಲ್ಲಿ ಮೆನ್ಷನ್ ಮಾಡಬೇಕು. ನೆಕ್ಸ್ಟ್ ನೀವು ಕರ್ನಾಟಕದವರೇ ಆಗಿದ್ದರೆ ಇಲ್ಲಿ ಕರ್ನಾಟಕ ಅಂತ ಕೊಡಿ, ಅಥವಾ ಬೇರೆ ರಾಜ್ಯದವರಾಗಿದ್ದರೆ ಇಲ್ಲಿ ಬೇರೆ ರಾಜ್ಯವನ್ನು ನೀವು ಎಂಟ್ರಿ ಮಾಡ್ಬೋದು. ಹಾಗೆ ನಿಮ್ಮ ತಾಲ್ಲೂಕು ಯಾವ್ದು ಬರುತ್ತೆ ಆ ಒಂದು ತಾಲ್ಲೂಕನ್ನು ಎಂಟ್ರಿ ಮಾಡಿ. ನೆಕ್ಸ್ಟು ನೀವು ಯಾವುದಾದ್ರೂ ಬ್ಯಾಕ್ಲಾಗ್ಸ್ ಇದೆ ಈಗ ನೀವು ಮಾಡಿರೋ ಕೋರ್ಸಲ್ಲಿ ಅಂತ ಅಂದರೆ ಎಸ್ ಅಂತ ಸೆಲೆಕ್ಟ್ ಮಾಡಿ, ಅಥವಾ ನಿಮಗೆ ಯಾವುದೇ ಬ್ಯಾಕ್ಲಾಗ್ಸ್ ಇಲ್ಲ ಅಂತ ಅಂದರೆ ನೋ ಅಂತ ಸೆಲೆಕ್ಟ್ ಮಾಡಿ. ಎಸ್ ಅಂತ ಸೆಲೆಕ್ಟ್ ಮಾಡಿದ್ಮೇಲೆ ನಿಮಗೆ ಎಷ್ಟು ವಿಷಯಗಳಲ್ಲಿ ಬ್ಯಾಕ್ಲಾಗ್ಸ್ ಇದೆ ಅನ್ನೋದನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗಿರುತ್ತೆ. ನೋ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ಆಪ್ಷನ್ನು ಬರೋದಿಲ್ಲ. ನೆಕ್ಸ್ಟು ಇದಾದಮೇಲೆ ನಿಮಗೆ ಬ್ಯಾಂಕಿಂಗು, ಹಣಕಾಸು ಮತ್ತು ಸೇವೆಗಳು ಮತ್ತು ವಿಮೆ ಈ ಒಂದು ವಲಯದಲ್ಲಿ ನಿಮಗೆ ಕೆಲಸ ಮಾಡೋದಕ್ಕೆ ಆಸಕ್ತಿ ಹೊಂದಿದ್ದೀರಾ ಅಂತ ಅಂದರೆ ಎಸ್ ಅಂತ ಕೊಡಿ, ಅಥವಾ ನಿಮಗೆ ಇದರಲ್ಲಿ ಈ ಒಂದು ಕೆಲಸದಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನೋ ಅಂತ ಕೊಡಿ. ನೆಕ್ಸ್ಟು ಕೌಶಲ್ಯ ತರಬೇತಿ ಮೂಲಕ ಟ್ರೈನಿಂಗನ್ನು ತಗೊಂಡು ಕೆಲಸ ಸೇರೋದಕ್ಕೆ ನೀವೇನಾದರೂ ಸಿದ್ಧ ಇದ್ದೀರಾ, ರೆಡಿ ಇದ್ದೀರಾ ಅಂತ ಅಂದರೆ ಇಲ್ಲಿ ಎಸ್ ಅಂತ ಕೊಡ್ಬೋದು. ಅಥವಾ ನಿಮಗೆ ಈ ಒಂದು ಕೌಶಲ್ಕರ್ಗೆ ಹೋಗೋದಕ್ಕೆ, ಸ್ಕಿಲ್ ಟ್ರೈನಿಂಗ್ಗೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಅಂದರೆ ನೀವು ನೋ ಅಂತ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟು ಇದಾದಮೇಲೆ ಈಗ ಸ್ವಯಂ ಘೋಷಣೆಯನ್ನು ಕೊಡಬೇಕಾಗುತ್ತೆ. ನೀವು ಎಸ್ ಅಂತ ಇದು ಕೊಟ್ಟು ನೀವು ಕ್ಯಾಪ್ಚಾನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕೊಡ್ಬೋದು. ನೆಕ್ಸ್ಟ್ ಪ್ರೋಸೆಸ್ ಎಲ್ಲ ಹಿಂದೆ ಹೇಗಿರುತ್ತೋ ಅದೇ ಇರುತ್ತೆ. ಮತ್ತೊಂದು ಸಲ ನೀವು ನೀವು ಕೊಟ್ಟಿರುವಂತಹ
ಎಲ್ಲ ಆಪ್ಷನನ್ನು ಚೆಕ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸಲ ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ ಫೈನಲ್ ಆಗಿ ಸೆಲ್ಫ್ ಡಿಕ್ಲರೇಷನ್ನು ಸಬ್ಮಿಟ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಡೌಟ್ ಏನು ಅಂತ ಅಂದರೆ, ಈಗ ಆಧಾರ್ ಡೀಟೇಲ್ಸಲ್ಲಿ ಅಡ್ರೆಸ್ ಬೇರೆ ಇದೆ, ನಾವು ಇರುವಂತಹ ಪ್ರೆಸೆಂಟ್ ಅಡ್ರೆಸ್ ಬೇರೆ ಇದೆ. ಹಾಗಾದರೆ ಯಾವ ಅಡ್ರೆಸ್ಸನ್ನು ಎಂಟ್ರಿ ಮಾಡಬೇಕು ಅಂತ ಅಂದರೆ, ನಿಮಗೆ ಆಧಾರಲ್ಲಿ ಏನಿರುತ್ತೆ ಆ ಒಂದು ಅಡ್ರೆಸ್ಸನ್ನೇ ಎಂಟ್ರಿ ಮಾಡಿ. ನೆಕ್ಸ್ಟ್ ಈಗ ಆಲ್ರೆಡಿ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿರೋರು ಈಗ ಮತ್ತೆ ಈ ಒಂದು ಹೊಸ ಫಾರ್ಮೇಟನ್ನು ಸಬ್ಮಿಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಆಧಾರ್ ಡೀಟೇಲ್ಸು ಫೆಚ್ ಆಗೋದಿಲ್ಲ. ಯಾಕೆ ಅಂತ ಅಂದರೆ, 1 ತಿಂಗಳಲ್ಲಿ 1 ಸಲ ಮಾತ್ರ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರುತ್ತೆ, ಪದೇ ಪದೇ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರಲ್ಲ. ಹಾಗಾದರೆ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ, ನೀವು ಇಲ್ಲಿ ಯಾವುದೇ ಆಪ್ಷನ್ ಇಲ್ಲ ನಿಮಗೆ, ನೆಕ್ಸ್ಟ್ ಮಂತ್ ಸೆಲ್ಫ್ ಡಿಕ್ಲರೇಷನ್ ಪ್ರಾರಂಭ ಆದಾಗ ನೀವು ಈ ಒಂದು ಫಾರ್ಮೇಟನ್ನು ಫಿಲ್ ಮಾಡ್ಬೋದು. ನೆಕ್ಸ್ಟ್ ಈ ಒಂದು ಸೆಲ್ಫ್ ಡಿಕ್ಲರೇಷನಲ್ಲಿ ಯಾಕೆ ಈ ರೀತಿ ಚೇಂಜಸನ್ನು ಮಾಡಿದ್ದಾರೆ, ಈ ಫಾರ್ಮೇಟನ್ನು ನಾವು ಯಾಕೆ ಫಿಲ್ ಮಾಡಬೇಕು ನಮ್ಮ ಡೀಟೇಲ್ಸ್ ಎಲ್ಲನೂ ಸಹ ಕೊಟ್ಟು ಅಂತ ಅಂದರೆ, ಈಗಾಗಲೇ ತಿಳಿಸಿದ ಹಾಗೆ ಯುವನಿಧಿ ಪ್ಲಸ್ ಯೋಜನೆಯನ್ನು ಜಾರಿಗೆ ತಂದಿದ್ರು. ಇದರಲ್ಲಿ ನೀವು ರಿಜಿಸ್ಟರ್ ಆಗಬೇಕು, ಸ್ಕಿಲ್ ಟ್ರೈನಿಂಗನ್ನು ತಗೋಬೇಕು ಅಂತ ತುಂಬ ಪ್ರಯತ್ನ ಪಟ್ಟರು. ಸರ್ಕಾರದ ಕಡೆಯಿಂದ ಮೆಸೇಜ್ ಎಲ್ಲ ಕಳಿಸಿದ್ರು, ರಿಜಿಸ್ಟರ್ ಕಂಪಲ್ಸರಿ ಅಂತ ಹೇಳಿದ್ರು. ಆದರೂ ಸಹ ತುಂಬ ಜನ ರಿಜಿಸ್ಟರ್ ಆಗಲೇ ಇಲ್ಲ. ರಿಜಿಸ್ಟರ್ ಆದರೂ ಸಹ ಟ್ರೈನಿಂಗನ್ನು ಪಡ್ಕೊಳ್ಳಿಲ್ಲ ಮತ್ತು ಕಾಲು ಸಹ ಮಾಡ್ತಾಯಿದ್ರು. ಕೆಲವರು ಕಾಲ್ ರಿಸೀವ್ ಮಾಡಿ ಸಹ ಟ್ರೈನಿಂಗಿಗೆ ಬರ್ತೀವಿ ಅಂತ ಹೇಳಿ ಹೋಗೇ ಇಲ್ಲ. ಹಾಗಾಗಿ ಈ ಎಲ್ಲ ರೀಸನ್ಗಳಿಂದ ಅವರು ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಜೊತೆಗೇ ಈ ಒಂದು ಫಾರ್ಮೇಟನ್ನು ಕೊಟ್ಟಿರೋದ್ರಿಂದ ಅವರಿಗೆ ಹೆಲ್ಪ್ ಆಗುತ್ತೆ. ಈಗ ಯಾರು ರಿಜಿಸ್ಟರ್ ಆಗಿದ್ದಾರೆ, ಯಾರು ರಿಜಿಸ್ಟರ್ ಆಗಿಲ್ಲ ಅನ್ನೋ ಅಪ್ಡೇಟು ಸರ್ಕಾರಕ್ಕೆ ಸಿಗುತ್ತೆ. ಹಾಗೆ ಈಗಾಗಲೇ ಯಾರೆಲ್ಲ ಟ್ರೈನಿಂಗ್ ಪಡ್ಕೊತಾ ಇದ್ದಾರೆ ಅನ್ನೋ ಎಲ್ಲ ಡೀಟೇಲ್ಸು ಸಹ ಸಿಗುತ್ತೆ. ಹಾಗಾಗಿನೇ ಈ ಒಂದು ಫಾರ್ಮೇಟನ್ನು ಜಾರಿಗೆ ತಂದಿದ್ದಾರೆ. ಈ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗಿದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ವಿಡಿಯೋನ ಆದಷ್ಟು ಬೇರೆಯವ್ರಿಗೂ ಸಹ ಶೇರ್ ಮಾಡಿ. ಹಾಗೆ ಈ ಒಂದು ಸೆಲ್ಫ್ ಡಿಕ್ಲರೇಷನ್ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ದರೂ ಸಹ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ.